ಬಸವಣ್ಣ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತ ಹೇಳಿದ್ರ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೆಟ್ಟು. ಧರಣಿ ಮೇಲೆ ಒಂದು ಅಂಗಡಿ ಐತೆ ಅಂತ, ಒಂದು ಅಂಗಡಿ, ಅದು ನಿಮ್ಮದ ಅಂಗಡಿ, ನಿಮ್ಮದ ಅಂಗಡಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೆಟ್ಟು, ಅಲ್ಲಿ ಕುಳ್ಳಿರ್ದ ಮಾದೇವ ಶೆಟ್ಟಿ ಕುಂತಾನ. ಒಮ್ಮನವಾದರೆ ನುಡಿವ, ಇಮ್ಮನವಾದರೆ ನುಡಿಯ. ಒಂದೇ ಏಕಾಗ್ರತೆ ಇದ್ದ, ಒಂದ ಮನಸ್ಸಿನಿದ್ದ ನೀನ್ ನೆಂಬಿಕೊಂಡು ಅವನನ್ನ ನೀನು ಆಹ್ವಾನಿಸಿದೆ ಅಂದ್ರ, ಅಥವಾ ನೀ ಶರಣಾಗತನಾದೆ ಅಂದ್ರ, ನೀನ್ ಅವನ ಮೇಲೆ ಅಗ್ದಿ ಆಘಾತವಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಇಟ್ಟಿದ್ದೆ ಅಂದ್ರ ನಿನ್ನ ಕೂಟ ಮಾತಾಡ್ತಾನಂತ. ಒಮ್ಮನವಾದರೆ ನುಡಿಯ. ನಿನ್ನಲ್ಲಿ ದ್ವಂದ್ವ ಇತ್ತು ಅಂದ್ರ, ನಿನ್ನಲ್ಲಿ ಮನಸ್ಸು ಹೊಯ್ದಾಡ್ತತ್ತು ಅಂತಂದು ಹೇಳಿದ್ರ ಅವ ಮಾತಾಡದಲ್ಲಂತೋ. ಇಮ್ಮನವಾದರೆ ನುಡಿಯ. ಗಾಣಿಗೆ ಸೋಲ ಅರ್ಧ ಗಾಣಿಗೆ ಗೆಲ್ಲ, ಒಂದು ಗುಂಜಿನೂ ಸೋಲೋದಲ್ಲಂತ್ರಿ. ನೋಡ್ರಿ ಬಹಳ ಅಷ್ಟು ಚಂದ ಐತಿ. ನೀವು ಶೆಟ್ರು ಸೋಲ್ತೀರ, ಶೆಟ್ರು ನೀವು ಸೋಲ್ತೀರ. ನನಗೆ ಶೆಟ್ರು ಕುಟ ಭಾಳ ವ್ಯವಹಾರ. ಯಾಕಂದ್ರೆ ಅಂಗಡಿ ಹೋಗಿ ಕುಂತಿರ್ತಾನೆ, ಯಾವ ಗಿರಕ್ಕೆ ಕುಂದಿರ್ತಾವೆ. 5 ರೂಪಾಯಿ ಇಲ್ಲಿ ತಗೊಳ್ರಿ ಸಬರ, ಆಮೇಲೆ ನೋಡೋಣ ಅಂತ. ಶೆಟ್ರು ಇರ್ಲಿ ತಗೊಳ್ರಿ, ಇಲ್ಲಲ್ಲೇ ಹುಡುಗ ನಮಗೆ ಒಳ್ಳೇದ ಅಷ್ಟು ನಾನು ಕೊಟ್ಟ ಹೋಗಂತಿರ್ತಾರೆ. 1 ರೂಪಾಯಿನೂ ಬಿಡೋದಿಲ್ಲ, 1 ರೂಪಾಯಿನೂ ಬಿಡೋದಿಲ್ಲ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಿಮ್ಮನ್ನ, ನಿಮ್ಮ ತಕಡಿ ಕೈಯಾಗ ಹಿಡ್ಕೊಂಡಾಗ ಕಾರಣ ಎಷ್ಟೇ ನಿಮ್ಮ ಒಂದು ಕಾಯಕದು ನೀವು ಮಾಡ್ರಿ. ಆ ಪ್ರಶ್ನೆ ಹೇಳಿಲ್ಲ ನಾನು. ಆದ್ರೆ ಅವ ಹೇಳ್ತಾನ, ಗಾಣಿಗೆ ಸೋಲ ಅರ್ಧ ಗಾಣಿಗೆ ಗೆಲ್ಲ. ಒಂದು ಗುಂಜಿನ ಅವ ಸೋರೋದಿಲ್ಲಂತ, ಒಂದು ಬಿಟ್ಕೊಡೋದಿಲ್ಲಂತ. ಆಮೇಲೆ ನಿಂದು ತಗೊಳೋದಿಲ್ಲ. ಅಕಸ್ಮಾತ್ ಆಗಿ ನಿಂದ 1 ರೂಪಾಯಿ ಉಳ್ದತಿ ಅಂತಂದು ಹೇಳಿದ್ರ, ಇವತ್ತೇನ್ರ ನೀ ಮರ್ತು ಹೋಗಿದ್ದೆ ಅಂತಂದು ಹೇಳಿದ್ರ, ನೀ ನಾಳೆ ನಾಡ್ದಾಗ ಏನ್ರ ಬಂದೆ ಅಂದ್ರ, ತಮ್ಮ ನಿಂದೊಂದು ಉಳ್ದತ್ತಲ್ಲಿ ಅದು ತಗೊಂಡು ಹೋಗಿದ್ 1 ರೂಪಾಯಿನ ಅಂತಂದು ಹೊಳಿ ಕೊಟ್ಟು ಕಳಿಸುವಂತ ಬಣಜಿಗರ ಮಂದಿದ್ದೀನಿ ಭಾಳ. ಕಾರಣ ಎಷ್ಟ? ಅದಕ್ಕೆ ಹೇಳಿದವ, ಗಾಣಿಗೆ ಸೋಲ ಅರ್ಧ ಗಾಣಿಗೆ. ಜಾಣ ನೋಡ ನಮ್ಮ ಕೂಡಲ ಸಂಗಮ ದೇವ. ಹೆಂಗ ಹೇಳಿದವ? ಜಾಣ. ಮತ್ತಿಲ್ಲಿ ಯಾರು ಜಾಣರು? ಅವ ಧರಣಿಯ ಮೇಲೆ, ಜಗತ್ತಿನ ಮೇಲೆ ಅಥವಾ ಭೂಮಂಡದ ಮೇಲೆ ಅಂಗಡಿ ಇಟ್ಟು ಇಲ್ಲಿ ನಮ್ಮ ಪಾಪ ಪುಣ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಅಳಿತಿ ಮಾಡಾಕತ್ತಿದಾನ. ಇಲ್ಲಿ ನೀ ಪಾಪ ಮಾಡಿಯೋ ಪುಣ್ಯ ಮಾಡಿಯೋ ನೀನ್ ಮಾಡಿದ್ದೇನೋ ಎಂತು ಅಂತಂದು ಹೇಳಿ ಅವ ಲೆಕ್ಕ ಹಾಕಿದೆ ಅಂತಂದು ಹೇಳಿದ್ರ, ನಾವಿಲ್ಲಿ ಬದುಕ್ತಾ ಇದಾವೆಲ್ಲ ನಮ್ದು ಲೆಕ್ಕ ಹಾಕ್ತಕ್ಕಂಥವ್ರು ನೀವ ಅಲ್ಲ, ನಮ್ದು ಲೆಕ್ಕ ಹಾಕಂತವ್ರು ನೀವ. ಇಷ್ಟದಂಗ ಕೇಳಿದ್ವಿ. ಇಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ಒಂದು ಮಾತು ನಿಮಗೆ ಹೇಳ್ತಾ ಇರ್ತೇನೆ ನಾನು. ಯಾರಾದ್ರೂ ಏನಾದ್ರೂ ಒಂದು ಆ ಸಂಸ್ಕಾರದಲ್ಲಿ ಬರ್ತಕ್ಕಂಥ ಒಂದು ಲೋಪದೋಷ ಕಂಡೆ ಅಂದ್ರ, ಆಚಾರಹೀನರಾದೆ ಅಂದ್ರ, ಅಥವಾ ಏನಾದ್ರೂ ಕಾಲು ಜಾರಿತ್ತು ಅಂದ್ರ ಅವ್ರನ್ನ ಕರೆದ ಮುಂಚೆ ಶರಣರು ಹೇಳ್ತಾರ. ಇದನ್ನ ಮೈಲಾರ ಬಸವಲಿಂಗ ಶರಣರ ಮಾತಿನಲ್ಲಿ ಕೇಳ್ತಿರ್ತೇನೆ ನಾನು. ಏನು ಅಂದ್ರ, ಒಬ್ಬ 5ನೇ ಹುಡುಗ ಭಿಕ್ಷಕ್ ಬಂದ್ಯ ಅಂತಂದ್ ಹೇಳಿದ್ರ, 5ನೇ ಹುಡುಗ ಏನ್ ಮಾಡ್ತದ ಅಂದ್ರ, ಶಿವ ಕೋರಧಾನ್ಯದ ಭಿಕ್ಷಾ ಅಂತಂದ್ ಹೇಳಿ ಮನೆಗೆ ಬಂದ. ಅದು ಶರಣರ ಮನೆಗೆ ಬಂದ, ಬಸಪ್ಪ ಶೆಟ್ರ ಮನೆಗೆ. ಅವರು ಹೊರಗೆ ಬೋರ್ಡ್ ಹಾಕಿದ್ರು ಶೆಟ್ರು. ಏನಂತ ಬೋರ್ಡ್ ಹಾಕಿದ್ರು ಅಂತಂದು ಹೇಳಿದ್ರ, ಇಲ್ಲಿ ನೀವು ಏನೋ ಕೇಳಿದ್ರು ನ್ಯಾಯೋಚಿತ ಬೆಲೆಗೆ ಎಲ್ಲದೂ ಸಿಗುತ್ತದೆ ಅಂತ ಬೋರ್ಡ್ ಹಾಕಿದ್ರು. ಅಂಗಡಿ ಮುಂದೆ ಎಲ್ಲದೋ ಮೈಲಾರದಲ್ಲಿ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಐತಲ್ಲ, ದೇವಸ್ಥಾನದ ಮುಂದನ ಅವ್ರ ಮನೆ, ಆ ಮನೆ ಮುಂದನ ಬೋರ್ಡ್ ಹಾಕಿದ್ರು. ಆ ಮನೆಗೆ ಬೆಳಗ್ಗೆ ಎದ್ದು ಒಬ್ಬ 5ನೇ ಹುಡುಗ ಬಂದ, ಶಿವ ಕೋರಧಾನ್ಯದ ಭಿಕ್ಷಾ ಅಂದ ಕೂಡ್ಲೆನ ಶರಣರು ಸ್ನಾನ ಮಾಡಿ ಭಸ್ಮ ಧರಿಸ್ಕೊಂಡು ಪೂಜೆ ಮಾಡಿಕೊಂತ ಕುಂತಿದ್ರು. ಪೂಜೆ ಮುಗಿತು, ಹೊರಗೆ ಬಂದ್ರು. ಆ ಸ್ವಾಮಿಯರಿಗೆ ನೀಡಕಂತ ತಾಯಿ ಬಂದ್ಲು. ಅವಾಗ ಗುರುಳಗ ಬರ್ರಿ ಇಲ್ಲಿ ಅಂದ್ರು. ಆ ಹುಡುಗನ್ ಕರೆದ್ರು. ಒಂದು ಚಾಪಿತ್ತು, ಆ ಚಾಪಿ ಮೇಲೆ ಹಾಕಿ ಕುಂದ್ರಿಸಿದ್ರು. ಕುಂದ್ರಿಸಿ, ನಿಮಗೆ ಅಷ್ಟಾವರಣ ಬರ್ತವ್ರೆ ಅಂದ್ರು. ನೋಡ್ರಿ ಹೆಂಗೈತಿ, ನಿಮಗೆ ಅಷ್ಟಾವರಣಗಳು ಬರ್ತವ್ರೆ ಅಂದ್ರು. ಇಲ್ಲ ಅಂದ. ನಿಮಗೆ ಪಂಚ ಆಚಾರಗಳು ಬರ್ತವ್ರೆ ಅಂದ್ರ. ಇಲ್ಲ ಅಂದ ಹುಡುಗ. ನಿಮಗೆ ಶಟಸ್ಥಲಗಳು ಬರ್ತವ್ರೆ ಅಂದ. ಇಲ್ಲ ಅಂದ. ಅಲ್ಲರೇ, ನಮ್ಮ ಲಿಂಗಾಯತ ವೀರಶೈವ ಧರ್ಮದಲ್ಲಿ ಬರ್ತಕ್ಕಂಥದ್ದು ಅಷ್ಟಾವರಣಗಳು, ಪಂಚ ಆಚಾರಗಳು, ಶಟಸ್ಥಲಗಳು. ಅಷ್ಟಾವರಣವೇ ಅಂಗ ಅಂತ ಹೇಳ್ತಾರ, ಶಟಸ್ಥಲಗಳೇ ಆತ್ಮ ಅಂತ ಹೇಳ್ತಾರ, ಪಂಚ ಆಚಾರಗಳೇ ಪ್ರಾಣ ಅಂತ ಹೇಳ್ತಾರ. ಅವ ನಿಮಗೆ ಬರ್ಲಿಲ್ಲ ಅಂತಂದು ಹೇಳಿದ್ರ, ನೀವು ಜಂಗು ಜೋಳಿಗೆ ತಗೊಂಡ್ಬಂದು ಬೆತ್ತ ಕೈ ಹಿಡ್ಕೊಂಡು ಶಿವ ಕೋರಧಾನ್ಯದ ಭಿಕ್ಷಾ ಅಂತೀರಲ್ಲ, ಎಂತ ಅಪತ್ತು ಮಾಡ್ತೀರಿ ನೀವು. ಭಕ್ತರು ನಿಮ್ಮನ್ನು ಹೆಂಗ ನೆಂಬಿದಾರ ಅಂತಂದು ಹೇಳಿದ್ರ, ಸಾಕ್ಷಾತ್ ಕೈಲಾಸದನ್ನು ಶಿವನ ಬಂದಾನ ಅಂತಂದು ಹೇಳಿ ನಿಮಗೆ ನಮಸ್ಕಾರ ಮಾಡಿ ಮರದಾಗ ತಂದು ಜೋಳ ಅಥವಾ ಹಿಟ್ಟು ತಂದು ನೀಡಿ ನಿಮ್ಮನ್ನು ಕಳಿಸ್ತಾರ. ಆದ್ರ ನೀವು ಇದನ್ನ ಯಾವ್ದು ಕಲೀಲಿಲ್ಲ ಅಂತಂದು ಹೇಳಿದ್ರ ಧರ್ಮಕ್ಕೆ ದೋಷ ಬಗ್ದಂಗ ಆಗೋದಲ್ಲ. ಆ ಜೋಳಿಗೆ ಅಲ್ಲಿ ಇಡ್ರಿ, ನಾ ಕಲಿಸ್ಕೊಡ್ತೇನೆ ಬರ್ರಿ ಅಂತಂದು ಹೇಳಿ ಒಂದು ದಿವಸ ಅವನು ಕುಂದ್ರಿಸಿ ಕುತ್ಕೊಂಡು ಅವನಿಗೆ ಅಷ್ಟಾವರಣದ ಬಗ್ಗೆ, ಪಂಚ ಆಚಾರದ ಬಗ್ಗೆ, ಶಟಸ್ಥಲದ ಬಗ್ಗೆ ತಿಳುವಳಿಕೆ ಹೇಳಿ ಕೊನೆಗೆ ಹೇಳಿ ಕಳಿಸ್ತಾರ. ನೋಡ್ರಿ ಗುರುಗಳ, ನೀವ್ ಎಲ್ಲಿ ಬೇಕಲ್ಲಿ ಅಂತದ್
ಅಡ್ಡಾಡ್ಬೇಕಂತ ಜಾಗದಾಗ ಅಡ್ಡಾಡಬಾಡ್ರಿ. ನೀವು ಅಡ್ಡಾಡಿ ಬಂದದ ಜಾಗದೊಳಗ ಅಲ್ಲಿ ಏನೇನ್ ಇರ್ತತೆ ಗೊತ್ತಲ್ಲ, ಆದ್ರೆ ನೀವು ಬಂದಿರಿ ಅಂತಂದ್ ಹೇಳಿ, ನೀವು ದೊಡ್ಡವರು ಅಂತಂದ್ ಹೇಳಿ ನಿಮ್ಮ ಕಾಲ್ ತೊಳ್ಕೊಂಡು ನಮ್ಮ ಭಕ್ತರೆಲ್ಲರೂ ನೀರು ಕುಡಿತಾರ. ಅದಕ್ಕೆ ನಿಮ್ಗೆ ಶುದ್ಧವಾಗಿರ್ತಕ್ಕಂಥ ಪಾದ ನೀವು ಇಟ್ಟುಕೊಳ್ರಿ ಅಂತಕ್ಕಂಥ ಮಾತನ್ನ ಮೈಲಾರ ಬಸವಲಿಂಗ ಶರಣರ ಹುಡುಗ ಹೇಳಿ ಕಳಿಸ್ತಾರ. ನೋಡ್ರಿ ಹೆಂಗೈತಿ. ಆಮೇಲೆ ಅವ ಮುಂದ ತಿದ್ದಿಕೊಂಡ ಸರಿಯಾದ ಅಂತ ಬರ್ತೈತೆ ಅವರು ವಿಚಾರದೊಳಗೆ. ಮತ್ತೆ ಇನ್ನೊಂದು ವಿಚಾರ ನಡೀತೈತಿ. ಏನು ಅಂದ್ರ, ಹೊರಗೆ ಬೋರ್ಡ್ ಹಾಕಿದ್ರಲ್ಲ, ಅಷ್ಟು ಮಂದಿ ಕೂಹಕ ಮಂದಿ ಈಗೂ ಎದಾರ, ಅವಾಗ ಇದ್ರು, ಮುಂಚಿನ ಇದ್ರು, ಅವಾಗ ಬಸವಣ್ಣನ ಕಾಲದಾಗ ಇದ್ರು, ಇಲ್ಲ ಅನ್ನಂಗಲ್ಲ. ಆದ್ರ ಮೈಲಾರ ಬಸವಲಿಂಗ ಶರಣರ ಕಾಡ ಅಂತ ಹೊಸ ಮಂದಿ ಇದ್ರು. ಆದ್ರ ಶೆಟ್ರು ಹೊರಗೇನ್ ಬೋರ್ಡ್ ಹಾಕಿದ್ರಲ್ಲ, ನೀವು ಏನೋ ಕೇಳಿದ್ರು ಎಲ್ಲಾ ಒಂದು ನ್ಯಾಯೋಚಿತವಾಗಿರ್ತಕ್ಕಂಥ ಬೆಲೆಗೆ ಇಲ್ಲಿ ಸಿಗ್ತತಿ ಅಂತಂದು ಹೇಳಿ ಬೋರ್ಡ್ ಹಾಕಿದ್ರಲ್ಲ, ಎಲ್ಲದೂ ಸಿಗ್ತತಿ ಅಂತ ಹೇಳಿದ್ರಲ್ಲ, ಅದಕ್ಕ ಒಂದು 4 ಹುಡುಗರು ತಯಾರ, ಒಳ್ಳೆ ವಯಸ್ಸಿನ ಹುಡುಗರು. ಏನಂತ, ಒಳ್ಳೆ ಸಾಯಂಕಾಲ ಹೋಗೋಣ, ಹೋಗಿ ಶೆಟ್ರ ಮನೆಗೆ, ಶೆಟ್ರ ಅಂಗಡಿಗೆ ಹೋಗಿ ಇಂಥದನ್ನ ಸಾಮಾನ ಕೇಳೋಣ. ಶೆಟ್ರು ಹೊರಗೆ ಬೋರ್ಡ್ ಹಾಕ್ಯಾರಲ್ಲ, ಅದನ್ನ ಸುಳ್ಳು ಮಾಡೋಣ. ಸರಿ ಬಿಡು ಮಾಡೋಣ. ಅವ್ರು 4 ಮಂದಿ ಕೂಡಿ ಮಾತಾಡ್ಕೊಂಡ್ರು. ಸಾಯಂಕಾಲ 7 ಗಂಟೆ ಆಯ್ತು. ದೊಡ್ಡ ದೀಪ ಹಚ್ಚಿದ್ರು. ಅಂಗಡಿ ಬಹಳ ಗದ್ಲಿತ್ತು. ಎಲ್ಲರೂ ಬಂದು ವ್ಯಾಪಾರ ನಡೆದಿತ್ತು. ಮುಂಚೆ ಮೈಲಾರ ಮುಂಚಿಲಿದ್ದನು ಈ ಹೆಂಗೈತೆ, ಅವಾಗ್ನಿದ್ದನು ಮುಂಚಿದ ಬಹಳ ಪ್ರಚಾರದಲ್ಲಿತ್ತು. ಬಹಳಷ್ಟು ವ್ಯಾಪಾರಕ್ಕೆ ಅನುಕೂಲ ಇತ್ತು. ಆಮೇಲೆ ಅವ್ರದ್ದು ಅಂಗಡಿನೂ ಬಹಳ ಗದ್ಲಿತ್ತು. ಅವರು ತೂಗಿ ಕೊಡೋರು, ಬಂದಂತಾರೆ ಎಲ್ಲರೂ ತಗೊಂಡು ಹೋಗೋರು. ಇವ್ರು 4 ಹುಡುಗರು ಹೋದ್ರು. ಶರಣರ ಅಂದ್ರು, ಏನಪ್ಪಾ, ಏನಿಲ್ಲ, ನಮಗೆ ಉಣ್ಣಿ ಬೇಕಾಗಿತ್ತು, ಉಣ್ಣಿ ಅದಾವೇನ್ರಿ ಅಂದ್ರು. ಉಣ್ಣಿ ಯಾರ ಮಾರ್ತಿದ್ದಾರೆ? ಅದಾವ ಅಂದ್ರು. ಅವ್ರು ಎಂತವ ಬೇಕು ಅಂದ್ರು. ಅಂದ್ಕೊಳ್ಳೇನ ಎಂತವ ಅನ್ನೋದು ಇವ್ ಗೊತ್ತಿಲ್ಲ. ಯಾಕಂದ್ರೆ ಇವಕ್ಕ ಸುಮ್ಮನೆ ಒಂದಮ್ಮನೆ ಉಡಾಳ್ ಹುಡ್ರಿ ಇವು. ತಮ್ಮ ನಿಮ್ಮನ್ನ ಕೇಳಿದ್ದಲೆ ಹಂಚು ಉಣ್ಣಿ ಬೇಕೋ ಅಥವಾ ಹಾಲು ಉಣ್ಣಿ ಬೇಕೋ ಅಂತ. ಹಾಲು ಉಣ್ಣಿ ಅಂದ್ರೆ ದೊಡ್ಡ ಉಂಡ್ರಿ, ಆಕಳು ಮೈಯಾಗ ಎತ್ತಿ ಮೈಯಾಗ ಇರ್ತಾವಲ್ಲ ಅವು. ಹಾಲು ಉಣ್ಣಿ ಅಂದ್ರೆ ದೊಡ್ಡ ಉಣ್ಣಿ, ಹಂಚುಣ್ಣಿ ಅಂದ್ರೆ ಸಣ್ಣ. ಹಂಚುಣ್ಣಿ ಬೇಕೋ ಹಾಲು ಉಣ್ಣಿ ಬೇಕೋ ಅಂದ್ರು. ಅವು ಹುಡುಗರು ಅಂದ್ರು, ಹಂಚುಣ್ಣಿ ಆದ್ರೆ ಸಣ್ಣ ಇರ್ತಾವೋ, ಅವನೇನು ಇಡಾಕ್ ಆಗೋದಿಲ್ಲ ಇವ್ರ ಕಡಿದ್ದ. ಹಾಲುಣ್ಣಿ ಏನ್ ಕೇಳದ ಇವ್ರನ್ನ, ಹಂಚುಣ್ಣಿನ ಕೇಳೋಣ ಅಂತಂದ್ ಹೇಳಿದ್ರು. ಹಂಚುಣ್ಣಿ ಬೇಕ್ರಿ ಅಂದ್ರು. ಎಷ್ಟು ಬೇಕು ಅಂದ್ರು. 2 ಮಣ ಬೇಕು ಅಂದ್ರು. ಆಯ್ತು, 2 1 ಮಣ, 2 ಮಣ ನೀನು ತೂಗಿ ಕೊಡ್ತಿದ್ದೀನಿ, 4 ಕೊಡು ಅಂದ್ರು. 4 ಕೊಟ್ಟರು ಅವ್ರು ಹುಡುಗರು. ಇವ ಎಲ್ಲಿದ್ದ ತರ್ತ ನೋಡೋಣ, ಸುಳ್ಳು ಮಾಡೋಣ ಅಂತಂದ್ ಹೇಳಿ ಮೈಲಾರ ಬಸವಲಿಂಗ ಶರಣರು ಅವ್ರು ಒಳಗೆ ಹೋದ್ರು. ಒಂದು ಚೀಲ ತಗೊಂಡು ಆ ಚೀಲ ತುಂಬನ ತುಂಬಿಕೆಂದ್ ಬಂದ್ರು. ತಕ್ಕಡಿಗೆ ಹಚ್ಚಿದ್ರು. ಕರೆಕ್ಟ್ 2 ಮಣ ಇದ್ವು. ತಗೊಂಡು ಹೋಗ್ರಿ ತಮ್ಮ, 4 ಕೊಟ್ಟು ಅಂತ ಹೇಳಿದ್ರು. 4 ಕೊಟ್ಟರು. ಅವ್ರು ತಗೊಂಡು ಹೋದ್ರು. ತಗೊಂಡು ಎಲ್ಲಿ ಹೋಗ್ತಾರ ಅವರು? ಉಣ್ಣಿ ನೆನಪಿಟ್ಟುಗಳ್ರಿ ಇದನ್ನ. ಹಂಚುಣ್ಣಿ, ಸಣ್ಣ ಉಣ್ಣಿ, ಅದನ್ನ ತಗೊಂಡು ಹೋಗಿ ಅಥವಾ ಹೊಳೆದಂಡೆಗೆ ಹೋಗಿ ಚೆಲ್ಲಿ ಬಂದ್ರು ಅವ್ರು. ಏನಪ್ಪ ಇದು, ಎಲ್ಲದೂ ಕೊಟ್ಟನಲ್ಲಿ ಒಂದು ಶೆಟ್ಟಿ ಅಂತ ಸೋತಿವೆ ಅಂತ. ಆದ್ರೆ ಮುಂದೊಂದು ಪರಿಣಾಮ ಏನಾಯ್ತು ಅದ್ರದ್ದು ಅಂತಂದು ಹೇಳಿದ್ರ, ಹೊಳೆಯಾಗ ಹೋಗಿ ಚೆಲ್ಲಿ ಬಂದ್ರು ಅವರು ಖರೆ. ಆದ್ರ ಇವ್ರನ್ನ ಪರೀಕ್ಷೆ ಮಾಡಕ್ ಹೋಗಿ ಅವ್ರಿಗೆ ಅನಾನುಕೂಲ ಆಯ್ತು. ಮನೆಯೊಳಗ ಅವರೆಲ್ಲ ಹಿರಿಯರಿದ್ರಲ್ಲ, ಮಕ್ಕಳಿದ್ರಲ್ಲ, ಹೆಂಡ್ತಿದ್ರಲ್ಲ, ಎಲ್ಲಾ ಬಂಧುಗಳಿಗೂ ಅಥವಾ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೂ ಎಲ್ಲಕ್ಕೂ, ಎತ್ತು ಎಮ್ಮೆ ಎಲ್ಲ ಆಕಳಿಗೂ ಎಲ್ಲಕ್ಕೂ ಉಣ್ಣಿ ತಡಿಕೆ ಬಿಟ್ಟು ಅವ್ರ ಮನ್ಯಾಗ 4 ಮಂದಿ ಮನ್ಯಾಗ. ಇದು ಬಹಳಷ್ಟು ಘೋರ ಆಯ್ತ್ರಿ. ಸುಮಾರು 4 ದಿವಸ ಆಯ್ತು. ಏನ್ ಮಾಡಕ್ ಆಗ್ಲಿಲ್ಲ. ಅವ್ರ ಹತ್ರ ಬಂದು ಶರಣಾಗತರಾಗದ್ರು. ತಪ್ಪಾತು ಅಂದ್ರು, ನಮಸ್ಕಾರ ಮಾಡಿದ್ರು, ಏನೆಲ್ಲ ಕೇಳಿದ್ರು. ನಾನೇನು ಸಂಬಂಧಪಟ್ಟವನಲ್ಲಪ್ಪ, ನೀವು ಬಂದು ಕೇಳಿದ್ರಿ, ಕೊಟ್ಟಿದ್ದೀನಿ, ನನಗೇನು ಗೊತ್ತಲ್ಲ ಅಂದ್ರು ಗುರುಗಳು, ಇವರು ಶರಣರು. ಅವಾಗ ಹಿರಿಯರೆಲ್ಲರೂ ಸೇರ್ಕೊಂಡು ಶರಣರ ಹತ್ರ ಹೋದಾಗ, ಮತ್ತೆ ಇಲ್ಲಪ್ಪ ತಪ್ಪಾಯ್ಬಿಟ್ಟತಿ, ಹುಡುಗರು ಮಾಡಿದ್ದು, ನೀವೇನಾದ್ರೂ ಮಾಡಿ ಕ್ಷಮ ಮಾಡ್ಬೇಕು ಅಂತ ಹೇಳಿದಾಗ, ಇಲ್ಲ ನನಗೆ ಗೊತ್ತಿಲ್ಲದು, ನಮ್ಮ ಗುರುಗಳದಾರ, ನಾನು ನಂಬಿದ್ದೀನಿ, ಲಿಂಗನಾಥನಹಳ್ಳಿ ಶನಿಯೂರು ಸ್ವಾಮಿಗಳು ಅಂತ ಹೇಳಿ ನನ್ನ ಗುರುಗಳದಾರ, ಆ ಗುರುಗಳ ಹತ್ರ ಹೋಗ್ರಿ, ನಿಮಗೆ ಪರಿಹಾರ ಸಿಗ್ತತಿ ಅಂದ್ರು. ಅವಾಗ ಮತ್ತೆ ಅವ್ರು ಚಕಡಿ ಕಟ್ಟಿ ಗುರುಗಳ ಹತ್ರ ಬರ್ತಾರ ಹಿರಿಯರು. ಇಲ್ಲ, ಹುಡುಗರು ಮಾಡಿರ್ತಕ್ಕಂಥ ವ್ಯತ್ಯಾಸಕ್ಕ ಜ್ಞಾನ ಇಲ್ಲದಂತ ಹುಡುಗರು ಮಾಡಿದಾರ, ಅದಕ್ಕೆ ಶರಣರು ಅದನ್ನು ಕ್ಷಮ ಮಾಡ್ಬೇಕು ಅಂತ ಕೇಳಕ್ ಹೋದಿ ನಾವು. ತಮ್ಮ ಹತ್ರ ಕಳಿಸ್ಯಾರ ಅಂತ ಗುರುಗಳ ಹತ್ರ ಬಂದಾಗ, ಗುರುಗಳು ಸ್ನಾನ ಮಾಡಿ ಒಳಗಿರ್ತಾರ. ಅವ್ರು ಒಳಗೆ ಹೋಗಿದ ಮೇಲೆ ಎಷ್ಟೊತ್ತಿ ಬರ್ತಾರ ಗೊತ್ತಿಲ್ಲ. ಹೊರಗ ಗೋಲಿ ಆಡಿಕೆಂತ ಮುಳುಗೊಂದು ಬಾಲಿನ ಮಾನಸಿಗಳು ಆಟ ಆಡಿಕಂತ ಕುಂತಿರ್ತಾರ. ನೋಡ್ರಿ ಹೆಂಗೈತಿ. ಮುಳುಗೊಂದು ಬಾಲಿನ ಮಾನಸಿಗಳು ಗೋಲಿ ಆಡಿಕಂತ ಆಟ ಆಡಿಕಂತ ಕುಂತಿರ್ತಾರಲ್ಲಿ. ಇವ್ರು ಬಂದದ್ ಕೇಳಿ ನೀವ್ ಯಾರು ಅಂತ ಕೇಳ್ತಾರ. ನಾವು ಮೈಲಾರದಾರು ಅಂತ. ಯಾಕೆ ಬಂದಿರಿ? ಗುರುಗಳ ದರ್ಶನಕ್ಕೆ ಬಂದೇವಿ. ಗುರುಗಳ ದರ್ಶನ ಈಗ ಆಗೋದಿಲ್ಲ, ಸ್ನಾನ ಮಾಡಿದಾರ ಅವರು. ಏನ್ ಇವತ್ತ ಬರ್ತಾರ ನಾಳೆ ಬರ್ತಾರ ಗೊತ್ತಿಲ್ಲ, ಆದ್ರೆ ನಿಮಗ್ ದರ್ಶನ ಆಕತಿ ಅಲ್ಲ ಗೊತ್ತಿಲ್ಲ. ಮತ್ತೆ ಎದಕ್ ಬಂದಿದ್ರಿ ಏನಂತ ಕೇಳಿದಾಗ ಅವಾಗ ಹೇಳ್ತಾರೆ ಇವ್ರು ಏನಂತ, ನಮ್ಮ ಹುಡುಗರು ಜ್ಞಾನ ಇಲ್ದಾನ ಒಂದು ಕೆಟ್ಟ ಕೆಲಸ ಮಾಡ್ಬಿಟ್ಟಾರ ಶರಣರ ಮೇಲೆ. ಈ ರೀತಿ ಉಣ್ಣಿ ಕೇಳಿದಾರ, ಉಣ್ಣಿ ಕೊಟ್ಟಿದಾರ, ಉಣ್ಣಿ ತಗೊಂಡು ಹೋಗಿ ಈ ರೀತಿ ಚಲಿ ಬಂದಾರ, ಮನೆ ತುಂಬ ಉಣ್ಣಿ ಆಗ್ಬಿಟ್ಟದವು. ಆ ಉಣ್ಣಿ ಕೇಳಿಬೇಕಾತಂದ್ರ ಗುರುಗಳ ಹತ್ರ ಹೋಗ್ರಿ ಅಂತಂದ ಹೇಳಿ ಶರಣರು ಹೇಳಿ ಕಳಿಸಿದ್ರು. ಅದು ಗುರುಗಳ ಹತ್ರ ಬಂದ್ವಿ ಅಂತ. ನೋಡಪ್ಪ, ಒಂದ್ ಕೆಲಸ ಮಾಡ್ರಿ ನೀವು. ಮುಳುಗೊಂದು ಬಾಲಿನ ಮಾನಸಿಗಳು ಹೇಳ್ತಾರೆ ಈ ಮಾತನ್ನ. ನೋಡಪ್ಪ, ಒಂದು ಕೆಲಸ ಮಾಡ್ರಿ ನೀವು, ಏನೇ ಇಲ್ಲ, ನೀವು ಸೀದಾ ಹೋಗಿ
ಮೈಲಾರ ಬಸವಲಿಂಗ ಶರಣರು ಸ್ನಾನ ಮಾಡಿರ್ತಕ್ಕಂಥ ಬಚ್ಚಲ ಹರಿ ಏನಿರ್ತತಲ್ಲ ಆ ಹರಿಯ ನೀರು ತುಂಬಿಕೊಂಡು ಹೋಗಿ ನಿಮ್ಮ ಮನೆಗೆ ಎಲ್ಲರೂ ಸಿಂಪರಣೆ ಮಾಡ್ರಿ, ಸ್ನಾನ ಮಾಡ್ರಿ, ಆ ಉಣ್ಣು ಹೊಕ್ಕ ಹೋಗುವಂತಕ್ಕಂಥ ಮಾತನ್ನ ಮುಳಗಂದ ಬಾಲಿನ ಮಾನಸಗಳು ಹೇಳಿ ಕಳಿಸ್ತಾರ. ಅದು ಸರಿ ಆಗ್ತತಿ ಅಂತಕ್ಕಂಥ ಮಾತು ಅವ್ರು ವಿಚಾರ.